ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಜ್ಞಾನ ಮಾತೆ ಕಲೆಗೊಂದು ನೆಲೆ ಬಳಗದ ವತಿಯಿಂದ ದಿನಾಂಕ 31/5/2026 ಭಾನುವಾರದಂದು ಬೆಂಗಳೂರಿನ ರಾಜಾಜಿನಗರದ ಶ್ರೀ ವಾಸವಿ ಕೊರಕೆ ಗಾಯನ ಸ್ಪರ್ಧೆ ಹಾಗೂ ಅಕ್ಷರಧಾರೆ ಅನ್ನುವ ಕೃತಿ ಸಂಕಲನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು ಕಣ್ರಿ. ಇದೇ ಸಂದರ್ಭದಲ್ಲಿ ಗಾನ ಕೋಗಿಲೆ ಗಾಯಕಿ ಶ್ರೀಮತಿ ನವೀನಾ ರಾಯ್ಕರ್ ಮೇಡಮ್ ಹಾಗೂ ಮುಂತಾದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಣ್ರಿ. ಇದು ಬೆಂಗಳೂರಿನಲ್ಲಿ ನಡೆದ ಅತ್ಯಂತ ಅದ್ಧೂರಿ ಕಾರ್ಯಕ್ರಮದ ಒಂದು ಭಾಗವಾಗಿತ್ತು ಕಣ್ರಿ. ಹಿಂದೆ ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನ್ ಹಾಗೂ ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಪತಿ ಹೆಸರು ಸೂರ್ಯಕಾಂತರವರು, ಮಗಳು ಐಶ್ವರ್ಯ ಹಾಗೂ ಮಗ ಭರತ್. 8 ವರ್ಷದ ಪುಟ್ಟ ಬಾಲಕಿ ಇದ್ದಾಗ ಪುರಂದರದಾಸರ ಕೀರ್ತನೆ ಆಡಿ ದೇವಸ್ಥಾನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸನ್ಮಾನವನ್ನು ಪಡೆದವರು. ಶಾಲೆಯಲ್ಲಿ ಓದುವಾಗ ಫ್ರೀ ಸ್ಕಾಲರ್ಶಿಪ್ ಸಿಕ್ಕಿ ಓದನ್ನು ಮುಂದುವರಿಸಿದ್ದಾರೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ವಿವಾಹವಾಗಿದೆ ಅವರಿಗೆ. ಆಮೇಲೆ ನಂತರ ಅವರು ಓದನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಾಹಿತ್ಯ ವೇದಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅನೇಕ ಬಹುಮಾನಗಳನ್ನು ಪಡೆದಿದ್ದಾರೆ. ರಾಜ್ಯ ಮಟ್ಟದಲ್ಲೂ ಈಕೆಗೆ ಬಹುಮಾನಗಳು ದೊರಕಿದೆ, ಪ್ರಶಸ್ತಿ ಪುರಸ್ಕಾರಗಳು ದೊರಕಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೋಗುತ್ತಿದ್ದಾರೆ ಎನ್ನುವುದು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಗಳು ತಟ್ಟಿ ಅವರಿಗೆ ಶುಭಾಶಯಗಳನ್ನು ಕೋರಬೇಕು ಅಂತ ಕೇಳ್ಕೊಳ್ತೀನಿ. ಸುಗಮ ಸಂಗೀತ, ದೇವರ ಭಕ್ತಿಗೀತೆ, ಆಕೆಗೆ ಸಂಗೀತ ಬಗ್ಗೆ ಕಲಿತಿದ್ದಾರೆ. ಭಕ್ತಿಗೀತೆಗಳು ಚೆನ್ನಾಗಿ ಹಾಡ್ತಾರೆ, ಚಿತ್ರಗೀತೆಗಳು ಚೆನ್ನಾಗಿ ಹಾಡ್ತಾರೆ, ಭಾವಗೀತೆ, ಜಾನಪದ ಗೀತೆಗಳು ಆಕೆ ತುಂಬಾ ಚೆನ್ನಾಗಿ ಹಾಡ್ತಾರೆ ಅನ್ನೋದು ನನಗೆ ಹೆಮ್ಮೆ ಇದೆ. ಅನೇಕ ವೇದಿಕೆಗಳಲ್ಲಿ ಆಕೆಯನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯವಾಗಿದೆ. ಆಕೆ ನಾನು ಕಂಡಿದ್ದೆ, ನಾನು 5 ವೇದಿಕೆಗಳಲ್ಲಿ ಭಾಗವಹಿಸಿದ್ದೀನಿ. ಆಕೆ ಪ್ರಾರ್ಥನೆ ವೇದಿಕೆ ಪ್ರಾರಂಭ ಆಗ್ತಾ ಇದೆ. ಪ್ರತಿಯೊಂದು ವೇದಿಕೆಗಳಲ್ಲೂ ಅನೇಕ ನಮ್ಮ ರಾಜ್ಯ ಹೊರತುಪಡಿಸಿ ಅಂತರ್ರಾಜ್ಯಗಳಲ್ಲೂ ಸಹ ಆಕೆ ಮಿಚ್ಚುತ್ತಿದ್ದಾರೆ. ಅದು ಇದೊಂದು ಹೆಮ್ಮೆಯ ವಿಷಯವಾಗಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಿಂಚಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಅದಕ್ಕೂ ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೋರ್ಕೊಳ್ತೀನಿ. ಇದೇ ರೀತಿ ನೀವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಾಗವಹಿಸಿ ಆಕೆಗೆ ಸಹಕಾರ ಕೊಟ್ಟರೆ ಆಕೆ ಮುಂದುವರಿಯೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳಿ ಇಷ್ಟು ಹೇಳಿ ನಾನು ಈ ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೇನೆ. ರಮಾದೇವಿ ಅಮ್ಮನವರಿಗೆ ನಾನು ಅಮ್ಮನ ಸ್ಥಾನನೇ ಕೊಟ್ಟಿದ್ದೀನಿ. ನಾನು ಅವರ ಪ್ರೋತ್ಸಾಹ, ಹಾರೈಕೆ ಹೀಗೆ ಸದಾ ಕಾಲ ನನ್ನ ಮೇಲೆ ಇರಲಿ ಅಂತ ನಾನು ಎಲ್ಲಾ ವೇದಿಕೆಗಳಲ್ಲೂ ಹೇಳ್ತಾ ಇರ್ತೀನಿ. ನನ್ನ ಎಲ್ಲೂ ಹೋದ್ರೂ ನಾನು ರಮಾದೇವಿ ಅಮ್ಮನವರ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊತೀನಿ. ಕೆಲವು ಇದ್ರಲ್ಲೆಲ್ಲ ಸಾಹಿತ್ಯ ವೇದಿಕೆಯಲ್ಲಿ ಆಗ್ಲಿ, ಗಾಯನ ವೇದಿಕೆಯಲ್ಲಿ ಆಗ್ಲಿ, ರಮಾದೇವಿ ಅಮ್ಮನವ್ರ ಪಕ್ಕದಲ್ಲೇ ಕೂತ್ಕೊಂಡು ನಾನು ಸನ್ಮಾನ ಮಾಡಿಸ್ಕೊತೀನಿ. ನನ್ಗೆ ಅಷ್ಟು ಹೆಮ್ಮೆ ಅವ್ರಿಗೆ. ನನಗೆ ಎಲ್ಲ ಸಾಹಿತಿಗಳು, ಗಾಯನಗಳು, ಗಾಯಕರು ಎಲ್ಲರೂ ನನಗೆ ಹಾಗೆ ಪ್ರೋತ್ಸಾಹ ಕೊಡ್ತಾರೆ, ಹಾಗೆ ಹಾರೈಸ್ತಾರೆ. ಪ್ರೀತಿಯಿಂದ ನವೀನಾ ರಾಯ್ಕರ್ ಮೇಡಮ್ ಅಂತ ಹೇಳ್ತಾರೆ. ಅದೇ ನನಗೆ ಅದೃಷ್ಟ ಅನ್ಕೋತೀನಿ ನಾನು. ಧನ್ಯವಾದಗಳು ರಮಾದೇವಿ. ಇವಾಗ ನಮ್ಮ ಹಾಸನದಿಂದ ಬಂದಿರೋರು ಇನ್ನೊಬ್ರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಹಾಗೂ ಕಾಮೆಂಟ್ ಕೊಟ್ಟು ನಿಮ್ಮ CN23 ನ್ಯೂಸ್ಗೆ